ಥ್ಯಾಂಕ್ಸ್ ಮಾದೇವಮ್ಮ ಕಮೆಂಟ್ಸ್ ಮಾಡಿದ್ದಕ್ಕೆ. ನಿಮ್ಮ ಊರು ಹೇಳಿ ಹಾಗೆ. ಸ್ಕ್ರೀನ್ ಮೇಲೆ ಡಬಲ್ ಟೈಪ್ ಮಾಡಿ ಫ್ರೆಂಡ್ಸ್, ಯಾರು ಲೈವಲ್ಲಿ ಇರೋದು. ಊಟ ಆಯ್ತಾ ಮಾದೇವಮ್ಮ ನಿಮ್ದು? ನಾವು ಊಟ ಮಾಡ್ಕೊಂಡು ಕುಂತಿದ್ದೀವಿ. ಹಾಗೂ ಒಂದು ಲೈಕ್ ಮಾಡಿ. ಸ್ಕ್ರೀನ್ ಮೇಲೆ ಒಂದು ಡಬಲ್ ಟೈಪ್ ಮಾಡಿ ಫ್ರೆಂಡ್ಸ್. ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಕಮೆಂಟ್ಸ್ ಮಾಡಿ. ಸ್ಕ್ರೀನ್ ಮೇಲೆ ಒಂದು ಡಬಲ್ ಟೈಪ್ ಮಾಡಿ. ನಿಮ್ಮೂರು ಕೂಡ ಕಮೆಂಟ್ಸಲ್ಲಿ ಮಾಡಿ. ನೀವು ಯಾರು ಲೈವಲ್ಲಿ ಇರೋದು. ಯಾರಪ್ಪ ಲೈವಲ್ಲಿ ಇರೋದು ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಸ್ಕ್ರೀನ್ ಮೇಲೆ ಡಬಲ್ ಟೈಪ್ ಮಾಡಿ ಫ್ರೆಂಡ್ಸ್. ಅಷ್ಟರಲ್ಲೇ ಸ್ವಲ್ಪ ಸ್ಕ್ರೀನ್ ಮೇಲೆ ಡಬಲ್ ಟೈಪ್ ಮಾಡಿ. ಯಾರೆಲ್ಲ ಲೈವಲ್ಲಿ ಇರೋದು ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಊರು ಕೂಡ ಕಮೆಂಟ್ಸ್ ಮಾಡಿ. ಅಷ್ಟರಲ್ಲೇ ಸ್ವಲ್ಪ ಡಬಲ್ ಟೈಪ್ ಮಾಡಿ ಫ್ರೆಂಡ್ಸ್. ಅಷ್ಟರಲ್ಲೇ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಅಷ್ಟರಲ್ಲೇ ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್. ಯಾರೆಲ್ಲ ಲೈವಲ್ಲಿ ಇದ್ದೀರಾ ಒಂದು ಕಮೆಂಟ್ಸ್ ಮಾಡಿ. ಅಷ್ಟರಲ್ಲೇ ನೀವು ಯಾರು ನೋಡ್ತಾ ಇದ್ದೀರಾ ನಿಮ್ಮ ಹೆಸರು ಕೂಡ ಕಮೆಂಟ್ಸಲ್ಲಿ ಎಂಟ್ರಿ ಮಾಡಿ ಫ್ರೆಂಡ್ಸ್. ಪ್ರಸನ್ನ ಮನ್ನೂರ್. ಹಾಯ್ ಪ್ರಸನ್ನ ಅವರೇ. ಹಾಯ್ ಮೇಡಮ್. ನಿಮಗೂ ಕೂಡ ಹಾಯ್ ಸರ್. ಊಟ ಆಯ್ತಾ ಸರ್ ನಿಮ್ಮದು? ಸರ್ ಯಾರೆಲ್ಲ ಲೈವಲ್ಲಿದ್ದೀರಾ ಪ್ಲೀಸ್ ಕಮೆಂಟ್ಸ್ ಮಾಡಿ. ಅಷ್ಟರಲ್ಲೇ ಒಂದು ಕಮೆಂಟ್ಸ್ ಕೊಡಿ. ಊಟ ಆಯ್ತಾ? ಹ್ಞೂ ಸರ್ ನಮ್ಮದು ಊಟ ಆಯಿತು. ಅಷ್ಟರಲ್ಲೇ ಊಟ ಮಾಡಿ ಲೈವಲ್ಲಿ ಕುಂತಿದ್ದೇವೆ ಸರ್. ಅಷ್ಟರಲ್ಲೇ ನೀವು ಕೂಡ ನಮಗೊಂದು ಕಮೆಂಟ್ಸ್ ಕೊಡಿ ಸರ್. ಒಂದು ಸ್ಕ್ರೀನ್ ಮೇಲೆ ಡಬಲ್ ಟೈಪ್ ಮಾಡಿ ಸರ್. ಯಾರೆಲ್ಲ ಲೈವಲ್ಲಿ ಇದ್ದೀರಾ ಅಷ್ಟರಲ್ಲೇ ನಮಗೊಂದು ಕಮೆಂಟ್ಸ್ ಕೊಡಿ. ಅಷ್ಟರಲ್ಲೇ ಸರ್ ಸ್ಕ್ರೀನ್ ಮೇಲೆ ಡಬಲ್ ಟೈಪ್ ಮಾಡ್ಕೊಳ್ಳಿ. ಒಂದು ಕಮೆಂಟ್ಸ್ ಕೊಡಿ. ನಿಮ್ಮ ಊರು ಕೂಡ ಕಮೆಂಟ್ಸಲ್ಲಿ ಮೇಡಮ್ ನಿಮ್ಮ ಊರು ಯಾವುದು? ನಮ್ಮ ಊರು ಶಿವಮೊಗ್ಗ ಸರ್. ಪಕ್ಕ ಒಂದು ಹಳ್ಳಿ.
ಸರ್ ಯಾರೆಲ್ಲ ಲೈವಲ್ಲಿ ಇದ್ದೀರಾ ಅಷ್ಟರಲ್ಲೇ ಒಂದು ಕಮೆಂಟ್ಸ್ ಮಾಡಿ ಪ್ಲೀಸ್. ಅಷ್ಟರಲ್ಲೇ ನಮಗೆ ಒಂದು ಡಬಲ್ ಟೈಪ್ ಮಾಡ್ಕೊಳ್ಳಿ ಸ್ಕ್ರೀನಲ್ಲಿ. ನಮ್ಮೂರು ಗೋಕಾಕ್ ತಾಲೂಕ್ ರಾಜ್ಪುರ. ಎಲ್ಲಿ ಬಂತು ಸರ್ ಅದು? ಅಷ್ಟರಲ್ಲೇ ಸ್ವಲ್ಪ ಹೇಳಿಬಿಡ್ರಿ ಸರ್. ಸರ್ ಸ್ವಲ್ಪ ಸ್ಕ್ರೀನ್ ಮೇಲೆ ಡಬಲ್ ಟೈಪ್ ಮಾಡ್ಕೊಳ್ಳಿ ಸರ್ ಅಷ್ಟರಲ್ಲೇ. ಬೆಳಗಾವಿ ಡಿಸ್ಟಿಕ್ ಮೇಡಮ್. ಹೌದಾ ಸರ್? ನಮ್ಮ ಕಮೆಂಟ್ ಓದಲಿಲ್ಲ ಯಾಕೆ? ಎಲ್ಲಿ ಸರ್? ಅಷ್ಟರಲ್ಲೇ ಮಾಡಿಲ್ಲ, ನಾವು ಓದಿಲ್ಲ ಸರ್. ಎಲ್ಲಿ ಬಿಟ್ಟಿದ್ದೇವೆ ಸರ್ ನಾವು? ಹಾಯ್ ಮೇಡಮ್. ಥ್ಯಾಂಕ್ಸ್ ಸರ್. ಊಟ ಮೇಡಮ್ ಆಯಿತು ಸರ್. ಊಟ ನಿಮ್ದಾಯ್ತಾ ಸರ್? ಸರ್ ಯಾರು ಇರೋದು ಲೈವಲ್ಲಿ ಪ್ಲೀಸ್ ಕಮೆಂಟ್ಸ್ ಮಾಡಿ. ಅಷ್ಟರಲ್ಲೇ ಒಂದು ಡಬಲ್ ಟೈಪ್ ಮಾಡ್ಕೊಳ್ಳಿ ಸರ್ ಸ್ಕ್ರೀನಲ್ಲಿ. ಅಷ್ಟರಲ್ಲೇ ಒಂದು ಸೂಪರ್ ಚಾಟ್ಸ್ ತಗೊಳ್ಳಿ ಸರ್. ಯಾಕೆ ಸರ್ ಆ ಥರ ನೀವು ಕಮೆಂಟ್ಸ್ ಮಾಡ್ತಾ ಇದ್ದೀರಾ? ಕಮೆಂಟ್ಸ್ ಕೊಡೋದು ನಿಮ್ಮ ಇಷ್ಟ ಸರ್. ನಾವು ಹೇಗೂ ನಮಗೆ ಬೇಕಾಗಿದ್ದು ನಾವು ಹೇಳ್ತೀವಿ. ನೀವು ಯಾಕೆ ಆ ಥರ ಕಮೆಂಟ್ಸ್ ಮಾಡ್ತೀರಾ ಸರ್? ನಿಮ್ಮ ರೀತಿ ನಿಮಗೆ ಹೇಗೆ ಇಷ್ಟನೋ ನಮ್ಮ ರೀತಿ ನಮಗೆ ಇಷ್ಟ ಸರ್. ಒಳ್ಳೆ ಕಮೆಂಟ್ಸ್ ಕೊಡಿ ಸರ್. ಯಾಕೆ ಈ ಥರ ಹೇಳ್ತೀರಾ ಸರ್? ನಮಗೆ ಯಾವುದು ಏನು ಭೇದ ಇಲ್ಲ ಸರ್. ಎಲ್ಲದು ನಮ್ಮದೇ ಅಂತ ನಂಬ್ತೀವಿ ಸರ್ ನಾವು. ನಮಗೆ ಎರಡು ಭೇದ ಇಲ್ಲ. ಆ ಥರ ಹೇಳಿ ಈ ಥರ ಹೇಳಿ ಅಂತ ಆ ಥರ ಅಲ್ಲ ಸರ್. ನಾವು ಕಮೆಂಟ್ಸ್ ಮಾಡಿ ಅಂತ ಕೇಳ್ತಾ ಇರೋದು ಸರ್. ನಿಮಗೆ ಒತ್ತಾಯ ಏನಿಲ್ಲ ಸರ್ ನಾವು ಹೇಳೋದು. ಪ್ಲೀಸ್ ಯಾರೆಲ್ಲ ಲೈವಲ್ಲಿ ಇದ್ದೀರಾ ಕಮೆಂಟ್ಸ್ ಕೊಡಿ. ಆಯಿತು ಬಿಡಪ್ಪ, ನಿನಗೆ ಇಷ್ಟ ಅಲ್ಲಂದ್ರೆ ಬಿಡು. ಯಾರು ಇಲ್ಲಿ ಬೇರೆ ಬೇರೆ ಎರಡು ಭೇದ ಥರ ಯಾರೂ ಇಲ್ಲ. ನಿನಗೆ ಒಬ್ರಿಗೆ ಇಷ್ಟ ಇಲ್ಲ ಅಂದರೆ ನೀನು ಯಾಕೆ ಈ ಥರ ಕಮೆಂಟ್ಸ್ ಮಾಡ್ತೀಯಾ? ನಿನಗೆ ಬೇಡಿದ್ರೆ ನೀನು ಹೋಗಿ ಊಟ ಮಾಡಿ ಸುಮ್ಮನಿರು. ಅದು ಮಾಡು ಇದು ಮಾಡು ಅಂತ ಇದು ಯಾವುದು ಭೇದ ತರಬೇಡ ನೀನು. ನಾನು ಒಳ್ಳೆಯ ರೀತಿಯಿಂದ ಹೇಳ್ತಾ ಇದ್ದೀನಿ, ನೀನು ಒಳ್ಳೆಯ ರೀತಿಯಿಂದ ಕೇಳಿ ಸುಮ್ಮನಿದ್ದು ಬಿಡು ಸಾಕು.
ನಿನಗೇನು ಬೇಕಾಗಿತ್ತಪ್ಪ ಅದು ಹೇಳು ಇದು ಹೇಳು ಅಂತ ಒತ್ತಾಯ ಯಾಕೆ ಮಾಡ್ತಾ ಇದೀಯ ನೀನು? ನಿನಗೇನು ಬೇಕಿತ್ತು? ನಿನ್ನ ಒಂದು ಲೈಕಿಂದ ನನಗೇನೂ ಆಗಲ್ಲ. ನೀನು ಎರಡು ಭೇದ ಮಾಡೋಕ್ಕೆ ಕುಂತೀಯ. ನಮಗೆ ಆ ಥರ ಇಲ್ಲ. ನೀನು ಬೇಡಿದ್ರೆ ನಿನ್ನ ಲೈಕ್ ಬೇಡ, ನೀನು ಸುಮ್ಮನೆ ಹೋಗ್ಬೋದು. ಒಳ್ಳೆ ಮಾತಲ್ಲಿ ಹೋದರೆ ಚೆನ್ನಾಗಿರುತ್ತೆ, ಇಲ್ಲ ಅಂದರೆ ಬೇರೆ ಥರನೇ ಮಾತಾಡ್ಸ್ಬೇಕಾಗುತ್ತೆ. ನೀನೇನಿಲ್ಲಿ ಅದು ಹೇಳು ಇದು ಹೇಳು ಅಂತ ಹೇಳಕ್ಕೆ ಬಂದಿದ್ದೇನಪ್ಪ? ನಮ್ಮ ಹೆಸರು ಶಬಾನ ಅಂತ. ಸಿದ್ಧಲಿಂಗಯ್ಯ ಛತ್ರಪತಿ. ಯಾರೆಲ್ಲ ಲೈವಲ್ಲಿ ಇದ್ದಿಲ್ಲ ಒಳ್ಳೆ ಕಮೆಂಟ್ಸ್ ಕೊಡಿ ಸರ್. ಹಲೋ ಫ್ರೆಂಡ್ಸ್, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಕಮೆಂಟ್ಸ್ ಕೊಡಿ. ಸ್ಕ್ರೀನ್ ಮೇಲೆ ಡಬಲ್ ಟೈಪ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯಾರಿದ್ರು ಕೂಡ ಒಳ್ಳೆ ಲೈವಲ್ಲಿ ಯಾರು ಇರೋದು ಒಳ್ಳೆ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಈ ಥರ ಲೈವಲ್ಲಿ ಬಂದು ಭೇದ ಭಾವ ಥರ ಕಮೆಂಟ್ಸ್ ಕೊಡಬೇಡಿ ಫ್ರೆಂಡ್. ಯಾಕಂದರೆ ಅವ್ರವ್ರ ಪಾಡು ಅವ್ರವ್ರ ಥರ ಮಾಡ್ಕೊತಾ ಇರ್ತಾರೆ. ಇವ್ರು ನೋಡಿದರೆ ರಾಜಕಾರಣ ಮಾಡಕ್ಕೆ ಬರ್ತಾರೆ. ರಾಜಕಾರಣ ಎಲ್ಲ ಮಾಡಕ್ಕೆ ಇದ್ರಲ್ಲಿ ಬರಬೇಡಪ್ಪ, ಮನೇಲಿ ಮಾಡು ನಿನ್ನ ರಾಜಕಾರಣ ಏನಿದ್ರು. ನೀನು ಅದು ಹೇಳು ಇದು ಹೇಳು, ನಿನ್ನ ಹೆಂಡ್ತಿಗೆ ಇಟ್ಕೋ, ಬೇರೆಯವ್ರಿಗೆ ಹೇಳಬೇಡ. ನಮ್ಮೂರು ಶಿವಮೊಗ್ಗದ ಹತ್ರ ಒಂದು ಹಳ್ಳಿ ಮೇಡಮ್. ಯಾರು ನೋಡಪ್ಪ, ನಿನ್ನ ಥರ ಯಾರೂ ಇರಲ್ಲ, ಎಲ್ಲರೂ ನಿನ್ನ ಥರನೇ ಇರಲ್ಲ. ನೀ ಕಮೆಂಟ್ ಮಾಡಬೇಡ ಅಂದರೆ ಯಾರು ಮಾಡ್ಲಂಗೆ ಇರಾಕೆ ನಿನ್ನ ಮನೆ ಊಟ ಮಾಡಕ್ಕೆ ಬರ್ತಾ ಇಲ್ಲ. ನೀ ದುಡ್ದಿದ್ದೆಲ್ಲ ತಿನ್ಕೊಂತ ಕುಂದಿರ್ತಾ ಇಲ್ಲ. ನಿನ್ನ ಥರ ಒಂಥರ ದೇಶ ಮುರಿಯೋ ಬುದ್ಧಿ ಎಲ್ಲರೂ ಮಾಡಲ್ಲ. ನಿನಗೆ ಬೇಕಾಗಿದ್ದು ನೀನು ಕಮೆಂಟ್ಸ್ ಮಾಡೋಕೆ ಆಗ್ಲಿಲ್ಲಿದ್ರೆ ನಿನ್ನ ನೋಡ್ಕೊಂಡು ನೀನು ಹೋಗು.
ಈ ತರ ಮಾಡಿ ನೀ ಭೇದ ಭಾವ ಮಾಡಕ್ ಬರಬೇಡ. ನಿಮ್ಮಂಥವ್ರಿಂದಲೇ ಆಗೋದು. ನನ್ನ ಇಷ್ಟದಂತೆ ನಾನಿರ್ತೀನಿ, ನಿನ್ನ ಇಷ್ಟದಂತೆ ನೀರು. ಅದು ಹೇಳು ಇದು ಹೇಳು ಅಂತ ನೀನು ಹೇಳಕ್ ಬರಬೇಡ. ಅಷ್ಟರಲ್ಲೇ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಯಾರು ಲೈವಲ್ಲಿ ಇದ್ದೀರಾ ಕಮೆಂಟ್ಸ್ ಕೊಡಿ. ಬೋಲೋ ಭಾರತ್ ಮಾತಾಕಿ ಅದೆಲ್ಲರೂ ಹೇಳ್ತಾರೆ. ನಿಂದು ಯಾವ ಥರ ಜಾತಿ ಮತ ನಡೆಸ್ತಾ ಇದೀಯಪ್ಪ ನೀನು? ಹಾಂ, ನಾವೆಲ್ಲ ಕರ್ನಾಟಕದವ್ರೆ, ನಾವೆಲ್ಲರೂ ಒಂದೇನೆ. ನಿಂದೇನಿದೆ? ನಿಂದು ಒಳ್ಳೆ ತೀಟೆ ಆಗಿದೆ ಅಲ್ಲ. ನಿಂದು ಎಷ್ಟೈತಷ್ಟು ನೋಡ್ಕೊಂಡಿರು. ನೀನ್ ಏನ್ ಹೇಳ್ಸಕಂತ ಅದನ್ನ ಮಾಡಕ್ ಬಂದಿಯ? ನನ್ನ ಇಷ್ಟ, ಅದ್ ನಾ ಏನ್ ಹೇಳ್ತೇನೋ ಏನ್ ಬಿಡ್ತೇನೋ. ನಿಂದು ಎಷ್ಟೈತಷ್ಟು ಕೆಲಸ ಮಾಡು. ನೀ ಏನ್ ಮಾಡ್ಸಕ್ ಬಂದಿ? ಮೇಷ್ಟ್ರ ನೌಕರಿ ಮಾಡ್ಸಕ್ ಬಂದಿಯಾ ಇಲ್ಲಿ? ಎಷ್ಟ್ರಲ್ಲಿ ಇರ್ಬೇಕೋ ಅಷ್ಟ್ರಲ್ಲಿರು. ನೀ ಎಲ್ಲ ಬೇರೆ ತರ ಇದ್ ಮಾಡಕ್ ಬರ್ಬೇಡ. ಹೇಳಮ್ಮ. ಬೇರೆ ತರ ಮಾತಾಡ್ತೀಯ. ಹಲೋ ಸರ್, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಒಳ್ಳೆ ಕಮೆಂಟ್ಸ್ ಕೊಡಿ. ಈ ತರ ಬೇಕು ಬಿಟ್ಟು ಕಮೆಂಟ್ಸ್ ಕೊಟ್ಟು ನಮಗೂ ಒಂಥರ ತಲೆ ತಿನ್ಬೇಡಿ. ಯಾಕಂದ್ರೆ ನಾವು ಒಂದು ಅರ್ಧ ಗಂಟೆ ಲೈವಲ್ಲಿ ಅದಕ್ಕೆ ಅಂದರೆ ನಮ್ಮ ಚಾನಲಿಗೋಸ್ಕರ ನಾವು ಬಂದಿರ್ತೀವಿ. ಈ ಥರ ಅದು ಇದು ಅಂದ್ಕೊಂಡು ನಾವು ಇಲ್ಲೇನು ರಾಜಕಾರಣ ಮಾಡಕ್ಕೆ ಬಂದಿರಲ್ಲ. ಅಣ್ಣ ಮಾಡೋದಿದ್ರೆ ಒಳ್ಳೆ ಕಮೆಂಟ್ಸ್ ಮಾಡು, ಇಲ್ಲ ಅಂದರೆ ಬಿಟ್ಟೋಗ್ಬಿಡು. ನಿನಗೇನು ಒತ್ತಾಯ ಮಾಡ್ತಾ ಇಲ್ಲ. ನಿನ್ನ ಕಮೆಂಟ್ಸಿಂದ ಏನೂ ಆಗಬೇಕಾಗಿಲ್ಲ ನನಗೆ. ದೇಶದ ಎಲ್ಲ ಜನ ಇದ್ದಾರೆ, ನೀನೊಬ್ಬನಿಂದ ಏನೂ ಆಗಲ್ಲ. ನೀನು ಯಾವುದಾದ್ರೂ ಒಳ್ಳೆ ರಾಜಕಾರಣ ಮಾಡ್ಕೊತ ಇರೋ ಹೋಗಿ. ಸರ್, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಸ್ವಲ್ಪ ಡಬಲ್ ಟೈಪ್ ಮಾಡ್ಕೊಳ್ಳಿ. ಅಷ್ಟರಲ್ಲಿ ಕಮೆಂಟ್ಸ್ ಕೊಡಿ, ಒಳ್ಳೆ ಒಳ್ಳೆ ಕಮೆಂಟ್ಸ್ ಕೊಡಿ ಸರ್. ಒಂದು ಒಗಟು ಹೇಳಿ ಮೇಡಮ್. ಏನು ಒಗಟು ಹೇಳಬೇಕಪ್ಪ? ನಾ ಏನು ಒಗಟು ಹೇಳ್ಬೇಕು ಹೇಳಿ? ಕೈ ಕೆಸರಾದರೆ ಬಾಯಿ ಮೊಸರು. ಮತ್ತೇನು ಹೇಳಬೇಕಪ್ಪ? ಅದೇ ಇರೋದಲ್ಲ ನಮ್ದೆಲ್ಲ. ಅದಕ್ಕಾಗಿ ನಾವು ಕುಂತಿರೋದು. ಕಷ್ಟಪಟ್ಟರೆ ಎಲ್ಲ ಇದೆ ಅನ್ನೋದು ನಮ್ಮ ನಂಬಿಕೆ.
ಯಾಕೋ ನಿನಗೇನು ತೀಟೆನಾ? ಹಾಂ, ಏನು ತೀಟೆ ಕೀಟೆನಾ ನಿನಗೆ? ನಿನಗೇನು ಹೆಂಡ್ರು ಮಕ್ಕಳು ಮನ್ಯಾಗ ಯಾರ ಇದ್ದಾರೋ ಇಲ್ಲೋ? ಏನೋ ಯಾರೋ ಲೈವಲ್ಲಿ ಬಂದಿರೋಂತ ನೀ ಏನು ತೀಟೆ ಮಾಡ್ತಾ ಇದೀನಿ ಬಂದು? ನಿಂದೇನು ನಿಂದು? ಹಾಂ, ನಿಂದೇನು ಜೋರು ಅಂತ? ನಿಂದು ಎಷ್ಟೈತೆ ಅಷ್ಟು ನೋಡ್ಕೊಂಡು ಹೋಗು ಅಂತ ಹೇಳಿಲ್ಲ ನಾನು? ಪೋಲಿ ಮಗ ಹೋಯ್ತು ಬಂದ್ಬಿಟ್ಟೆ ಏನು ಕಮೆಂಟ್ ನಿಂದು ಮಾಡು. ಹಗರಣ ಮಾಡಕ್ಕೆ ಬಂದಿಯಾ ಇಲ್ಲಿ ನೀನು? ನಿನ್ನ ಥರ ಇರೋರೆ ಇದ್ದಕ್ಕೇನೆ ಈ ಥರ ಆಗೋದು ಯಾವುದಿದ್ರು. ನೆಟ್ಟಗೆ ನಿನ್ನ ಕೆಲಸ ಏನೈತೆ ಅದು ಮಾಡು. ನಿನ್ನಿಂದ ನನಗೇನೂ ಆಗಬೇಕಾಗಿಲ್ಲ. ನೀ ಇಲ್ಲಿ ಜಾತಿ ಭೇದ ಈ ಥರದ್ದೆಲ್ಲ ಇದಿಟ್ಟು ಇದು ಮಾಡಬೇಡ ಇಲ್ಲಿ. ಅದು ಹೇಳಿ ಇದು ಹೇಳಿ ಅನ್ಕೊಂಡು ಬಂದೀಯಾ? ನಾನು ಹಾಗೆ ಕೇಳ್ತಾ ಇದ್ದೇನೆ ನಿನಗೆ? ನಾ ಕೇಳ್ತಾ ಇಲ್ಲ. ನನ್ನ ಕೆಲಸ ಎಷ್ಟೈತೆ ಅಷ್ಟು ನಾನು ಮಾಡ್ತಾ ಇದ್ದೀನಿ. ನಿನ್ನ ಎಷ್ಟೈತೆ ಅಷ್ಟು ಮಾಡ್ಕೊ ನೀನು. ಇಲ್ಲಿದ್ದು ಕಮೆಂಟ್ಸ್ ಇಡಬೇಡ ನೀನು. ಪೋಲಿ ಮಗ ಹೋಯ್ತು ಬಂದ ಏನು ಕಮೆಂಟ್ ಮಾಡ ಬರ್ತದಂದು ಮಾಡಕ್ಕೆ. ನೀನು ನಿನ್ನ ಕಮೆಂಟ್ಸು ದೇವರೇ ಹೋಗ್ಬೇಕು. ಹೋಗಪ್ಪ ಸಾಕು. ಮುಖ ಮುಚ್ಕೊಂಡು ಎಲ್ಲಾರ ಹೋಗಿ ಕೂತ್ಕೊ ಹೋಗಿ. ನಾನು ನಿಮಗೆ ಏನಪ್ಪ ಇದು ಕಮೆಂಟ್ಸ್ ಚೆನ್ನಾಗಿ ಬರೆಯಪ್ಪ. ಹಲೋ ಫ್ರೆಂಡ್ಸ್, ಯಾರೆಲ್ಲ ಲೈವಲ್ಲಿ ಇದ್ದೀರಿ ದಯವಿಟ್ಟು ಕಮೆಂಟ್ಸ್ ಮಾಡಿ. ಅಷ್ಟರಲ್ಲಿ ಡಬಲ್ ಟೈಪ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ. ಒಳ್ಳೆ ಕಮೆಂಟ್ಸ್ ಕೊಡಿ ಫ್ರೆಂಡ್ಸ್. ಅಷ್ಟರಲ್ಲೇ ನಿಮ್ಮ ಯಾವುದು ಊರು ಅಂತ ಅದ್ರ ಮೇಲೆ ಬರ್ದಿಡಿ.
ಒಗಟು ನಮಗೆ ಹೇಳು. ನಾನೇ ಮೇಡಮ್ ಬಿಡಿಸಿ ಹೇಳಿ ಮೇಡಮ್. ಒಂದು ಒಗಟು ನಮಗೆ ಹೇಳು. ಕೇಳು. ನಾನೇ ಮೇಡಮ್ ಬಿಡಿಸಿ ಹೇಳಿ ಮೇಡಮ್. ನಾನೇ ಮೇಡಮ್ ಬಿಡಿಸಿ ಹೇಳಿ ಒಂದು ಮೇಡಮ್. ಒಗಟು ನಮಗೆ ಕೇಳು. ಏನಪ್ಪ? ಹಾ ಸರಿ. ತಾನೇ ಮೇಡಮ್ ಬಿಡಿಸಿ ಹೇಳಕ್ಕೆ ಮೇಡಮ್. ಏನಪ್ಪ ಅರ್ಥ ಆಗ್ತಾ ಇಲ್ಲ, ಏನು ಹೇಳ್ತಾ ಇದೀಯೋ ನೀನು? ಒಂದು ಒಗಟು ನಮಗೆ ಕೇಳು. ಮೇಡಮ್ ಬಿಡಿಸಿ ಹೇಳಿ ಮೇಡಮ್. ತುರ್ಕಿಂಗ್. ಹಾಯ್ ಅಕ್ಕ. ಯಾವನ ಇವನು ಬೋಳಿ ಮಗ? ಊರ ಬೋಳಿ ಮಗಲ್ಲ. ತಮ್ಮ, ಆ ಊರು ಯಾವ್ದು ನೋಡು, ಅದು ಕಮೆಂಟ್ಸ್ ಮಾಡ್ತಾ ಇರೋದು. ಸರಿ ಒಂದು ನಿಮಿಷ. ಊರು ಮತ್ತು ಅದು ಏನು ಇದು ನೋಡು. ಒಗ್ಗಟ್ಟು ಕುಲದ ಮೇಲೆ ಕುಂದರ ನೋಡು, ನಾನು ನಿನಗೆ ಟೀಚರ್ ಕೆಲಸ ಕಲ್ಸಕ್ಕೆ ಬರ್ತಿಲ್ಲ, ಮೆಟ್ನಲ್ಲೇ ಹೊಡಿತೇನೆ. ಯಾವ ಥರ ಒಗಟ್ಟು ಕೊಡ್ತಾ ಇದೀಯ? ನೆಟ್ಟಿಗೆ ಮಾತಾಡು ನೀನು. ಏನೇನು ಥರ ನೀನು ಒಗಟ್ಟು ಕೊಡ್ತಾ ಇದೀಯ ನೀನು? ನಾನಿಲ್ಲಿ ನೀನು ಒಗಟ್ಟು ಹೇಳಕ್ಕೆ ಕುಂತಿದ್ದೆ ನಾನು ನಿನಗೆ. ಹಾಂ, ಲೈವಲ್ಲಿ ಬಂದು ಏನು ಕಮೆಂಟ್ಸ್ ಮಾಡಿ ಅಂತ ಕೊಟ್ಟರೆ ನೀನು ಏನು ಒಗಟು ಅದು ಇದು ಕೊಡಕ್ಕೆ ಬಂದಿಯಲ್ಲ, ಏನು ಮಾತಾಡ್ತಾ ಇದೀಯ ನೀನು? ಸ್ವಲ್ಪ ತಡಿ. ನಿನ್ನ ಏನದು ದೊಡ್ಡಿರೋದು? ಸಿದ್ಧಲಿಂಗಯ್ಯ. ಸಿದ್ಧಲಿಂಗಯ್ಯ. कमेंट बातें करते खड़ा इस वजह से कर रहा हूँ। ಹಾಯ್ ಹಲೋ ಫ್ರೆಂಡ್ಸ್, ಒಳ್ಳೆ ಕಮೆಂಟ್ಸ್ ಕೊಡಿ. ನೋಡಿ, ಬೋಳಿ ಮಗ ಯಾವನೋ ನೀನು ಮತ್ ನಾವು ಒಂದು ರೀತಿ ಅಮ್ಮ ಬೈವಾಗ ಬೈತಾನ. ಕುಂದಿರ್ತೇವೆ, ಅದಕ್ಕಾಗಿ ಒಳ್ಳೆ ಒಳ್ಳೆ ಕಮೆಂಟ್ಸ್ ಕೊಡಿ. ಈ ಥರ ಕಮೆಂಟ್ಸ್ ಕೊಟ್ಟು ನಮಗೂ ತಲೆ ಕೆಡಿಸ್ಬೇಡಿ, ಯಾಕಂದರೆ ನಮ್ಮ ಬಾಯಲ್ಲೂ ನೆಟ್ಟು ಬರಲ್ಲ. ಅದರಲ್ಲೇ ನಾವು ಹಳ್ಳಿ ಹೆಣ್ಮಕ್ಳು, ನಮ್ಮ ಬಾಯಿ ಮತ್ತೆ ಚಲೋ ಅಲ್ಲ, ಏನು ಮಾತಾಡ್ತೇವೆ ಅಂತ ನಮಗೆ ಗೊತ್ತಿರಲ್ಲ. ನೀವು ಗಂಡಸರಾಗಿ ಹೆಣ್ಮಕ್ಳಿಗೆ ನೆಟ್ಟಿಗೆ ಕಮೆಂಟ್ಸ್ ಮಾಡಿ, ನಾವು ಚೆನ್ನಾಗೇ ಕಮೆಂಟ್ಸ್ ಉತ್ತರ ಕೊಡ್ತೇವೆ. ಇಲ್ಲ, ಅವ್ರ ಮನ್ಯಾಗ ಅಕ್ಕ ತಂಗಿಯರ್ ಅವ್ರ ಹೆಂಡ್ತಿನ ಮೊದ್ಲು ಅದಾಗ ಮಾತಾಡ್ತಾನ ಅವ್ನು ಬೋಳಿ ಮಗ ಯಾವನು. ಅಕ್ಕ ತಂಗಿಯರ್ ಅದಾರೆಲ್ಲ ಬೋಳಿ ಮಗ ಮತ್ ಬಂದ್ಬಿಟ್ಟ ಕಮೆಂಟ್ ಮಾಡಾಕಿ. ಬರ್ತಾನೆ ಕಿಸ್ಯಾಕ್.
ಮತ್ತೆಂತ ನೀನು ಹೇಳ ನೋಡ ಬೋಸ್ಟಿ ಮಗನೇ. ಮತ್ತೆಂತ ಕಮೆಂಟ್ ಅದ ನಿನ್ನ ಅರ್ಧ ತಿಳಿಸಿ ಹೇಳ, ಬಿಡಿಸಿ ಹೇಳ್ಬೇಕ ಬೇಡ. ನೋಡಪ್ಪ ನಿನ್ನ ಒಗಟು ನನಗಂತೂ ಗೊತ್ತಿಲ್ಲ, ನೀನೇ ಬಿಡಿಸಿ ಹೇಳಿ ನೋಡೋಣ ಅದ್ರ ಒಗಟು. ಹೆಣ್ಮಕ್ಳಿಗೆಲ್ಲ ಯಾವ ಥರ ಒಗಟು ಕೊಡ್ತೀಯ ನೀನು? ಯಾಕೆ ನಿಮ್ಮ ಮನೇಲಿ ಯಾರು ಹೆಣ್ಮಕ್ಳಿಲ್ಲ? ನಿಮ್ಮನೆ ಹೆಣ್ಮಕ್ಳು ಹೇಗೋ ಅದೇ ಥರ ತಿಳಿದು ಒಳ್ಳೆಯ ಥರ ಕಮೆಂಟ್ಸ್ ಮಾಡು. ಇಲ್ಲ ಅಂದರೆ ಬಿಟ್ಟು ಮನೆಗೆ ಹೋಗಿ ಕುತ್ಕೋ, ಮನೇಲಿದ್ದರೆ ಆರಾಮಿರು. ಊಟ ಆ ಮಾಡಿ ಥರ ಈ ಮಕ್ಕ ಥರ ಕೆಟ್ಟದಾಗಿ ಕಮೆಂಟ್ಸ್ ಹಾಕಬೇಡ ದಯವಿಟ್ಟು. ನಾನು ಚೆನ್ನಾಗಿ ರೀತಿಗೆ ಹೇಳ್ತಾ ಇರೋದು ನಿನಗೆ. ಅದು ಹೇಳು, ಇದು ಹೇಳು, ಒಗಟು ಹೇಳು, ಒಗಟು ಬಿಡಿಸಿ ಹೇಳು, ಏನಪ್ಪ ನಿಂದು? ಟೈಮ್ ಪಾಸ್ ಮಾಡ್ತಾ ಇದೀಯಾ ನೀನು? ಫ್ರೆಂಡ್ಸ್, ಯಾರು ಲೈವಲ್ಲಿದ್ದೀರಾ ಒಳ್ಳೆ ಕಮೆಂಟ್ಸ್ ಕೊಡಿ. ಈ ಥರ ಕೆಟ್ಟದ್ದು ಕಮೆಂಟ್ಸ್ ಕೊಡಕ್ಕೆ ಹೋಗಬೇಡಿ. ನಮಗೂ ಒಂಥರ ಬೇಜಾರಾಗುತ್ತೆ ನೋಡಿ ಈ ಥರ ಕಮೆಂಟ್ಸು. ಒಳ್ಳೆ ಕಮೆಂಟ್ಸ್ ಕೊಡಿ ಫ್ರೆಂಡ್ಸ್. ನಾವೇನೋ ಅರ್ಧ ಗಂಟೆ ಲೈವಲ್ಲಿ ಬಂದಿರ್ತೀವಿ ನಿಮ್ಮ ಜೊತೆ. ಈ ಥರ ಒಳ್ಳೆ ಕೆಟ್ಟದಾಗಿ ಕಮೆಂಟ್ಸ್ ಕೊಟ್ಟು ನಮಗೆ ನಾವು ಒಂದು ರೀತಿ ಮಾತಾಡೋ ಥರ ಮಾಡಬೇಡಿ. ನಿಮ್ಮ ಹೆಣ್ಮಕ್ಳು ಹೇಗೋ ನಾವು ಹಾಗೇ ಇರ್ತೀವಿ. ಸ್ಕ್ರೀನ್ ಮೇಲೆ ಡಬಲ್ ಟೈಪ್ ಮಾಡ್ಕೊಳ್ಳಿ ಯಾರೆಲ್ಲ ಲೈವಲ್ಲಿದ್ದೀರಿ ಫ್ರೆಂಡ್ಸ್. ಅಷ್ಟರಲ್ಲೇ ಒಂದು ಕಮೆಂಟ್ಸ್ ಕೊಡಿ ಫ್ರೆಂಡ್ಸ್. ಯಾರು ಲೈವಲ್ಲಿದ್ದೀರಾ ಫ್ರೆಂಡ್ಸ್, ಕಮೆಂಟ್ಸ್ ಮಾಡಿ. ಅಷ್ಟರಲ್ಲೇ ಸ್ಕ್ರೀನ್ ಮೇಲೆ ಡಬಲ್ ಟೈಪ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಫ್ರೆಂಡ್ಸ್, ಎಲ್ಲರದು ಊಟ ಆಯ್ತಾ? ಒಳ್ಳೆ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಯಾರು ಲೈವಲ್ಲಿದ್ದೀರಾ ಫ್ರೆಂಡ್ಸ್, ಸ್ಕ್ರೀನ್ ಮೇಲೆ ಡಬಲ್ ಟೈಪ್ ಮಾಡ್ಕೊಳ್ಳಿ.
ಹಲೋ ಫ್ರೆಂಡ್ಸ್, ಊಟ ಆಯ್ತಾ ನಿಮ್ಮದು? ಒಳ್ಳೆ ಕಮೆಂಟ್ಸ್ ಕೊಡಿ. ಅಷ್ಟರಲ್ಲೇ ಸ್ಕ್ರೀನ್ ಮೇಲೆ ಡಬಲ್ ಟೈಪ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಹಾಗೂ ಒಳ್ಳೆ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ನಮ್ಮ ನಡಿನ ಮನೆ ಕಡೆ. ಸರ್, ಒಳ್ಳೆ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ನಮ್ಮ ನಡೆ ಮನೆ ಕಡೆ. ಯಾಕಪ್ಪ ಈಗ ಬುದ್ಧಿವಂತ ನಿನಗೆ? ನೀನು ಒಳ್ಳೆ ಕಮೆಂಟ್ಸ್ ಮಾಡಿದ್ರೆ ನಾವು ಒಳ್ಳೆ ರೀತಿ ಮಾತಾಡ್ಸ್ತೇವಪ್ಪ. ಯಾಕೆ ಆ ಥರ ಅದು ಇದು ಅಂತ ಹೇಳಿ ಈಗ ಮನೆ ಕಡೆ ಅಂತ? ಹೋಗಪ್ಪ, ಒಳ್ಳೆ ರೀತಿಯಿಂದಾನೇ ಮನೆಗೆ ಹೋಗು. ದೇವ್ರು ಒಳ್ಳೇದು ಮಾಡಲಿ ನಿನಗೆ. ಹಲೋ ಫ್ರೆಂಡ್ಸ್, ಯಾರೆಲ್ಲ ಲೈವಲ್ಲಿದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ. ಅಷ್ಟರಲ್ಲೇ ಸ್ಕ್ರೀನ್ ಮೇಲೆ ಡಬಲ್ ಟೈಪ್ ಮಾಡ್ಕೊಳ್ಳಿ. ಒಳ್ಳೆ ಕಮೆಂಟ್ಸ್ ಕೊಡಿ. ಯಾರೆಲ್ಲ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ನಿಮ್ಮ ಊರು ಕೂಡ ಹೇಳಿ ಫ್ರೆಂಡ್ಸ್. ಹಲೋ ಫ್ರೆಂಡ್ಸ್, ಯಾರೆಲ್ಲ ಲೈವಲ್ಲಿದ್ದೀರಾ ಒಳ್ಳೆ ಕಮೆಂಟ್ಸ್ ಕೊಡಿ ಫ್ರೆಂಡ್ಸ್. ಅಷ್ಟರಲ್ಲಿ ಡಬಲ್ ಟೈಪ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ. ನಿಮ್ಮ ಊರ ಕೂಡ ಕಮೆಂಟ್ಸಲ್ಲಿ ಲಿಂಕ್ ಮಾಡ್ಕೊಳ್ಳಿ.
ನೀನ್ ಮಾತಾಡ್ತಾ ಇದೀಯ, ನೀನ್ ಏನ್ ಕಮೆಂಟ್ಸ್ ಕೊಡ್ತಾ ಇದೀಯ ಅಂತ ಗೊತ್ತಾಗ್ತಾ ಇಲ್ಲ. ಏನ್ ನಿಂದು ಏ ಅಂತ? ಅವನ ಭೋಸಡಿ ಮಗನೇ, ಮನ್ಯಾಗ ಅಕ್ಕ ತಂಗಿ ಇರತ್ತಲ್ಲ ನೀನು ಏ ನಿಮ್ಮೋನು ಮನೆ ಅಕ್ಕ ತಂಗಿ ಅದಾರಿಲ್ಲ ನಿನಗ? ಯಾವ್ರು ಹೇಳಿ ನಿಂದ ಭೋಸಡಿ ಮಗನೇ? ಹಾ, ಯಾಕ ನಿಮ್ ಮನ್ಯಾಗ ನಿನ್ ತಂಗಿ ಇಲ್ಲೀಗ? ಯಾವ್ದತ್ತರ ನಿನ್ ತಂಗಿ ಬಂದ್ ಯಾವನ ಹೇಳಿದ್ರೆ ಮತ್ತೆ ನೀ ಹೆಂಗಕತ್ತ ಭೋಸಡಿ ಮಗನೇ? ಭೋಸನ ಹಾಡಾವೈತ ಬಂದ ಇಲ್ಲಿ ಹೇಳಕ್. ನಿನಗೆ ಎಂತ ಭಾವನೆ ಬರ್ಬೇಕಾ ಭೋಸಡಿ ಮಗನೇ? ಎಲ್ಲ ಕುಡ್ದ ಎಲ್ಲ ಸಾಯ ಹೋಗ್ ಕಟ್ ಬರ್ತದ, ಅವಾಗ ಭಾವನೆ ಬರ್ತದ ನೀ. ನೆಟ್ಟಿಗ್ ಕಮೆಂಟ್ಸ್ ಮಾಡಪ್ಪ ಅಂತ ನೆಟ್ಟಿಗ್ ಇದ್ರಲ್ಲೇ ಹೇಳ್ತಾ ಇದೀವಿ. ನೀನ್ ಯಾವ ತರ ಕಮೆಂಟ್ಸ್ ಮಾಡ್ತೀಯ ನೀನು? ಹೊಟ್ಟಿಗೆ ಅನ್ನ ತಿಂತಿರ್ ಗೊತ್ತಾಕತ ಭೋಸಡಿ ಮಗನವನ. ಎಲ್ಲದೇ ನೀನ್ ಭೋಸಡಿನ ಹಾಡ ನಿಂದ ಎಂತದ? ಲೈವ್ ಅಲ್ಲಿ ನೆಟ್ಟಿಗ್ ಮಾತಾ ಬಂದು. ನಾನು ನಿನ್ ಜೊತೆಗೆ ನಿನ್ ಲೈವ್ ಒಂದು ಲೈಕ್ ಕಮೆಂಟ್ ಮಾಡೋದ್ರಿಂದ ನೀ ಇಷ್ಟೆಲ್ಲ ಮಾತಾಡ್ಬೇಕನ್ನೋದೇನೂ ಇಲ್ಲ. ಒಂದು ಹೆಣ್ಣು ಮಕ್ಕಳಿಗೆ ಎಷ್ಟು ಯಾವ ಥರ ಮಾತಾಡ್ತೀಯೋ ನೀನು? ಹಾಂ, ಒಂದು ಹೆಣ್ಣು ಹುಡುಗಿ ಕಂಡ್ರೆ ಏನ್ ಥರ ನಿನ್ನ ಕಮೆಂಟ್ಸು, ಏನು ಥರ ಮಾತಾಡ್ತೀಯ ನೀನು? ನೀನು ಈ ಥರ ಕಮೆಂಟ್ಸ್ ಕಳಿಸ್ತೀಯ ನೀನು? ಹಾಂ, ಮತ್ತೆ ಓಯ್ ಅಂತ ಮಾತಾಡ್ತೀಯ ನೀನು? ಅದು ಯಾರು ನೋಡೋದಕ್ಕೆ ಒಂದು ಫೋಟೋ ತಕ್ಕೊಳ್ಳೋದು? ನೆಟ್ಟಿಗೆ ಕಮೆಂಟ್ಸ್ ಮಾಡು ಅಂದರೆ ಏನೇನೋ ಥರ ಮಾಡ್ತೀಯ. ಹೋಗಪ್ಪ ನೆಟ್ಟಿಗೆ ಅಂದರೆ ಹೋಗ್ತೀನಿ ಅಂತೀಯ, ಮತ್ತೆ ಏನೇನು ಥರ ಭಾವನೆ ಅದು ಇದು ಅನ್ನೋ ಥರ ಕಮೆಂಟ್ಸ್ ಕೊಡ್ತೀಯ ನೀನು. ಹಾಂ, ಹೆಣ್ಮಕ್ಳಿಗೆ ಮಾತಾಡೋ ರೀತಿನ ನಿಂದಿದು. ಮತ್ತೆ ದೇವ್ರು ಆ ಹೆಸರು ಹೇಳು, ಈ ದೇವ್ರ ಹೆಸರು, ದೇವ್ರ ರೀತಿ ಮಾತಾಡಿಸೋ ರೀತಿನ ನಿಂದು. ಹೆಣ್ಮಗಳಿಗೆ ಒಂದು ನೆಟ್ಟಗಾಗಿ ನೀನು ಒಳ್ಳೆ ಕಮೆಂಟ್ಸ್ ಕೊಡ್ತಾ ಇಲ್ಲ, ದೇವ್ರದ್ದೆಲ್ಲ ಮಾತಾಡ್ತೀಯ ನೀನು. ನೀನು ಮೊದಲು ನೆಟ್ಟಿಗೆ ಮಾತಾಡು, ಆಮೇಲೆ ದೇವ್ರ ಹೆಸರೆಲ್ಲ ಹೇಳಿಸುವಂತೆ. ದೇವ್ರ ಹೆಸರು ಹೇಳೋಕ್ಕೂ ನಿಯತ್ತಾಗಿರಬೇಕು, ನಿಯತ್ತಾಗಿ ಭಾವನೆ ಇರಬೇಕು ಮನಸ್ಸಲ್ಲಿ. ಆ ಭಾವನೆನೇ ನಿನ್ನಲ್ಲಿಲ್ಲ. ಏನು ನೀನು ಆ ಹೆಸರು ಹೇಳು, ಈ ಹೆಸರು ಹೇಳು, ನಿನ್ನ ಹತ್ರ ಆ ನಿಯತ್ತಿನ ಭಾವನೆ ಇದೆಯಾ ನಿನ್ನ ಹತ್ರ? ನಿನ್ನ ಭಾವನೆ ನೆಟ್ಟಿಗೆ ಇಟ್ಕೋ, ಬೇರೆ ಭಾವನೆ ಏನು ನೀನು ಮಾತಾಡ್ತೀಯ? ನೀ ಹೇಳೋಂಥದ್ದೇನಿಲ್ಲ, ನಮಗೆಲ್ಲ ಮನೇಲಿ ಹೇಳೋಕ್ಕಿದ್ದಾರೆ, ಗಂಡ ಮಕ್ಕಳು ಎಲ್ಲ ಇದ್ದಾರೆ. ನಿನ್ನಿಂದ ಕಲಿಬೇಕನ್ನೋದು ಏನೂ ಇಲ್ಲ ಅಣ್ಣ. ಹೋಗಿ ಮನೆಗೆ ಮುಖ ನೆಟ್ಟಿಗೆ ಮಾಡ್ಕೊಂಡು ಹೋಗು ದಾರಿಲಿ. ತಲೆಗಿಟ್ಟವನಿಗೆ ಫೋಟೋ ಹೊಡ್ಕೊಂಡಲ್ಲ ಭೋಸಡಿ ಮಗನ ಐತ ಅವನಿಗೆ. ಈ ತರ ಕಮೆಂಟ್ ಮಾಡ್ತಂದನ ಬೇರೆಯವ್ರಿಗೆ ಹಿಂಗ್ ಮಾಡ್ತದಂತ ಹೇಳಿದ್ರೆ, ಹೆಂಗು ಮಾಮ ಪೊಲೀಸ್ನಾಗ ಅದಾರ, ಒಂದ್ ಸ್ವಲ್ಪ ವಿಚಾರಿಸ್ತಾರೆ. ಲೊಕೇಶನ್ ಕಂಡು ಹಿಡಿದ್ರೆ, ತಡಿ ಒಂದ್ ನಿಮಿಷ ಮಾಮ ಫೋನ್ ಮಾಡ್ತಾನೆ. ಮಾಡ್ಲೆ ಫೋನ?
ಫ್ರೆಂಡ್ಸ್, ಯಾರೆಲ್ಲ ಈ ಲೈವ್ ನೋಡ್ತಾ ಇದ್ದೀರಿ ಒಳ್ಳೆ ಕಮೆಂಟ್ಸ್ ಕೊಡಿ. ನೋಡಿ, ಈ ಥರ ಕಮೆಂಟ್ಸ್ ಕೊಡಕ್ಕೆ ಹೋಗ್ಬೇಡ್ರಿ. ಒಳ್ಳೆ ನೋಡಿ ಬೇಕಾ ಕೋನ್ ಬಿನಿ ಬಿಟ್ಟು ಕಮೆಂಟ್ಸ್ ಕೊಡ್ತಾರೆ ಅವರು. ನೆಟ್ಟಗೆ ಮಾಡೋದಿದ್ರೆ ಒಂದು ಕಮೆಂಟ್ಸ್, ಒಳ್ಳೆ ಕಮೆಂಟ್ಸ್ ಕೊಡಬೇಕು. ಇಲ್ಲ ಅಂದರೆ ಯಾಕೆ ಕೊಡಬೇಕು ಫ್ರೆಂಡ್? ಈ ಥರ ಮಾಡಬಾರ್ದು ಯಾರು. ಜಾತಿ ಭೇದ ಅದು ಇದು ಅಂತ ಕಮೆಂಟ್ಸ್ ಕೊಡ್ತಾರೆ ಇವರು. ಆ ಥರ ಹೇಳಿ ಈ ಥರ ಹೇಳಿ ಒಗ್ಗಟ್ಟು ಹೇಳಿ ಇದು ಹೇಳಿ ಈ ಥರ ಮಾಡ್ತಾರ? ಒಳ್ಳೆ ಮನುಷ್ಯಂದಿದ ಅದು.